ಹಾಯ್ ಫ್ರೆಂಡ್ಸ್, ಇವನಿದೆ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾದರೆ ಆ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಇವನಿದೆ ಯೋಜನೆಯ ಮಾರ್ಚ್ ತಿಂಗಳ ಹಣ ಇದೇ ಒಂದು 3ನೇ ತಾರೀಕಿನಂದು ಕ್ರೆಡಿಟ್ ಆಗಿದೆ. ಈಗಾಗಲೇ ಸಂಜೆಯಿಂದನೇ ತುಂಬ ಜನಕ್ಕೆ ಹಣ ಕ್ರೆಡಿಟ್ ಆಗ್ತಾ ಬಂದಿದೆ. ಯಾರಿಗೆಲ್ಲ ಹಣ ಕ್ರೆಡಿಟ್ ಆಗಿದೆ, ಇನ್ನು ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅನ್ನೋರು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಹಾಗಾದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ? ಈಗಾಗಲೇ 3 ತಿಂಗಳ ಹಣನೂ ಒಟ್ಟಿಗೆ ಜಮಾ ಆಗುತ್ತೆ ಅಂತ ತಿಳಿಸಿದ್ರು. ಆದರೆ ಈಗ ಮಾತ್ರ ಕೇವಲ ಒಂದೇ ಒಂದು ತಿಂಗಳ ಹಣ ಮಾತ್ರ ಜಮಾ ಆಗಿದೆ. ಹಾಗಾದರೆ 2 ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಈಗಾಗಲೇ ತುಂಬ ಜನಕ್ಕೆ ಮಾರ್ಚ್ ತಿಂಗಳ ಹಣ ಜಮಾ ಆಗಿದೆ. ಹಾಗೆ ಇನ್ನೂ ಯಾರಿಗೆಲ್ಲ ಹಣ ಬಂದಿಲ್ವೋ ಅವರಿಗೆ ನೆಕ್ಸ್ಟ್ ನಿಮಗೆ ನಾಳೆಯಿಂದನೂ ಸಹ ಇನ್ನೂ ಪ್ರೊಸೆಸಲ್ಲಿ ಇರುತ್ತೆ. ಯಾರಿಗೆಲ್ಲ ಹಣ ಬಂದಿಲ್ವೋ ಅವರಿಗೆ ಈ ಒಂದು ವೀಕ್ ಒಳಗಡೆನೆ ಅಮೌಂಟು ಕ್ರೆಡಿಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಅಮೌಂಟ್ ಈಗ ಯಾರಿಗೆಲ್ಲ ಬಂದಿದೆ, ಯಾರಿಗೆಲ್ಲ ಬಂದಿಲ್ಲ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಥವಾ ಇಲ್ಲ ಅನ್ನೋದು ಅಂದರೆ, ಫಸ್ಟ್ ಈ ಹಿಂದೆ ಎಲ್ಲ ನಿಮಗೆ ಮೆಸೇಜ್ ಬರ್ತಾ ಇತ್ತು ನಿಮ್ಮ ಮೇಲಿಗೆ, ಹಾಗೆ ನಿಮ್ಮ ಫೋನ್ ನಂಬರ್ಗೂ ಸಹ ಕಾಮನ್ ಮೆಸೇಜಸಲ್ಲಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದ್ದಿದ್ದು ಮೆಸೇಜ್ ಎಲ್ಲ ಬರ್ತಾ ಇತ್ತು. ಆದರೆ ಈ ಒಂದು ಮಂತಿನ ಅಮೌಂಟ್ ಕ್ರೆಡಿಟ್ ಆಗಿರೋದು ಯಾವುದೇ ಒಂದು ಮೆಸೇಜು ಮೇಲು ಏನೂ ಬಂದಿಲ್ಲ, ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇದೆ. ಯಾರೆಲ್ಲ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಒಂದು ಸಲ ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ, ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಹಾಗೆ ನೀವು DBT ಕರ್ನಾಟಕ ಆ್ಯಪ್ ಮೂಲಕನೂ ಚೆಕ್ ಮಾಡ್ಬೋದು. ಅಮೌಂಟ್ ಬಂದಿದ್ರೆ ಇಲ್ಲಿ ನಿಮಗೆ ಇವತ್ತು ಹಣ ಕ್ರೆಡಿಟ್ ಆದರೆ ನಾಳೆ ಅಪ್ಡೇಟ್ ಆಗುತ್ತೆ. ಆಗ ನಿಮಗೆ ಡೀಟೇಲ್ಸು ಸಿಗ್ತಾ ಹೋಗುತ್ತೆ, ಯಾವ್ಯಾವ ಮಂತ್ ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋದು ಸಹ ನೀವು DBT ಕರ್ನಾಟಕ ಆ್ಯಪಲ್ಲಿ ತಿಳ್ಕೊಬೋದು. ನೆಕ್ಸ್ಟು ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡೋದ್ರ ಮೂಲಕನೂ ನಿಮಗೆ ಹಣ ಬಂದಿದೆ ಅಥವಾ ಇಲ್ಲ ಅಂತ ತಿಳ್ಕೊಬೋದು. ಇಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ಪೇಮೆಂಟ್ ಸ್ಟೇಟಸ್ ಬಂದು ನಿಮಗೆ ಪೆಂಡಿಂಗ್ ಅಂತ ಇದೆ ಅಂತ ಅಂದರೆ ಇನ್ನೂ ಅಮೌಂಟ್ ಬಂದಿರಲ್ಲ, DBTಗೆ ಪುಷ್ ಆಗಿರುತ್ತೆ ಅಂತ. ಅಮೌಂಟ್ ಕ್ರೆಡಿಟ್ ಆದಮೇಲೆ ನಿಮಗೆ ಇಲ್ಲಿ ಸಕ್ಸಸ್ ಅಂತ ಬರುತ್ತೆ ಪೇಮೆಂಟ್ ಸ್ಟೇಟಸಲ್ಲಿ. ಆದರೆ ಈಗ ಅಮೌಂಟ್ ಕ್ರೆಡಿಟ್ ಆಗಿದ್ರೂ ಸಹ ಇನ್ನೂ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ. ಸ್ಟೇಟಸ್ ಅಪ್ಡೇಟ್ ಆದಮೇಲೆ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ನು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರು ಇನ್ನೂ ಒಂದ್ಸಲನೂ ಪೇಮೆಂಟ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರಲ್ಲ, ಅಂಥವರಿಗೆ ಇನ್ನೂ ಸಹ DBT ಪುಷ್ಡ್ ಅಂತ ಬರ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಮಗೆ DBT ಪುಷ್ ಇಲ್ಲ ಅಂತ ಅಂದರೂ ಸಹ ಅಮೌಂಟು ಕ್ರೆಡಿಟ್ ಆಗುತ್ತೆ. ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇರುತ್ತೆ. ಈಗ ಸ್ಟೇಟಸ್ ಇನ್ನೂ ಅಪ್ಡೇಟೇ ಮಾಡ್ತಾ ಇಲ್ಲ, ಹಾಗಾಗಿನೇ ನಿಮಗೆ ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ, ಆದ್ರೂ ಸಹ ಅಮೌಂಟ್ ಕ್ರೆಡಿಟ್ ಆಗ್ತಾ ಇರುತ್ತೆ. ನೀವೇನು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾರಿಗೆಲ್ಲ DDPI ಅಪ್ರೂವ್ಡ್ ಆಗಿದೆ, DDPU ಅಪ್ರೂವ್ಡ್ ಆಗಿದೆ, ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬಂದಿದೆ, 180 ಡೇಸ್ ಕಂಪ್ಲೀಟ್ ಆಗಿದೆ ಅಂಥವ್ರಿಗೆಲ್ಲರಿಗೂ ಸಹ ಈಗ ಪೇಮೆಂಟು ಕ್ರೆಡಿಟ್ ಆಗ್ತಾ ಬರುತ್ತೆ ಈ ಮಂತಲ್ಲಿ. ನೆಕ್ಸ್ಟ್ ಹಾಗಾದರೆ ಏಪ್ರಿಲ್ ತಿಂಗಳ ಹಣ, ಮೇ ತಿಂಗಳ ಹಣ ಯಾವಾಗ ಬರುತ್ತೆ? ಇದೇ ತಿಂಗಳಲ್ಲಿ ಕ್ರೆಡಿಟ್ ಆಗುತ್ತಾ ಅಥವಾ ನೆಕ್ಸ್ಟ್ ಈಗ ಒಂದೊಂದು ತಿಂಗಳದು ಒಂದೊಂದು ಮಂತಲ್ಲಿ ಅಮೌಂಟು ಕ್ರೆಡಿಟ್ ಆಗ್ತಾ ಹೋಗುತ್ತಾ? ಈಗ ಮಾರ್ಚ್ ತಿಂಗಳದು ಈ ಒಂದು ಜೂನ್ ತಿಂಗಳಲ್ಲಿ ಕ್ರೆಡಿಟ್ ಆಯಿತು, ಅದೇ ರೀತಿ ಏಪ್ರಿಲ್ ತಿಂಗಳ ಹಣ ಜುಲೈಯಲ್ಲಿ ಮತ್ತು ಮೇ ತಿಂಗಳ ಹಣ ಆಗಸ್ಟಲ್ಲಿ ಈ ರೀತಿ ಏನಾದರೂ ಕ್ರೆಡಿಟ್ ಆಗುತ್ತಾ ಅಂತ ನೋಡೋದಾದರೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ನು ಸಹ ಇಲ್ಲ. ಆದರೆ ಇವನಿದೆ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇರೋದು ಒಂದೇ, ನಾವು 3 ತಿಂಗಳ ಹಣನೂ ಸಹ ಜೂನ್ ತಿಂಗಳಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀವಿ, ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ಮಾರ್ಚ್ ತಿಂಗಳ ಹಣ ಕ್ರೆಡಿಟ್ ಆಗಿದೆ ಮತ್ತು ಇನ್ನು ಈ ಮಂತ್ ಎಂಡಿಂಗ್ವರೆಗೂ ಸಹ ಟೈಮ್ ಇದೆ. ಇದೇ ಫಸ್ಟು ಇಷ್ಟು ಬೇಗ ಅಮೌಂಟು ಕ್ರೆಡಿಟ್ ಆಗಿರೋದು. ಮಂತಲ್ಲಿ 3 ತಿಂಗಳ ಹಣ ಪೆಂಡಿಂಗ್ ಇರೋದ್ರಿಂದನೇ ಇಷ್ಟು ಬೇಗ ಅಮೌಂಟನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಏಪ್ರಿಲ್ ಹಾಗೂ ಮೇ ತಿಂಗಳ ಹಣನೂ ಸಹ ಇದೇ ಒಂದು ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಇವನಿದೆ ಡಿಪಾರ್ಟ್ಮೆಂಟ್ ಅವರೇ ತಿಳಿಸಿದ್ದಾರೆ. ಹಾಗಾಗಿ ವೆಯ್ಟ್ ಮಾಡಿ, ಇನ್ನು ಮಂತ್ ಎಂಡ್ವರೆಗೂ ಸಹ ಟೈಮ್ ಇದೆ, ಇದೇ ಒಂದು ತಿಂಗಳಲ್ಲಿ ಕ್ರೆಡಿಟ್ ಆಗುತ್ತಾ ಇಲ್ವಾ ಅಂತ.